ಕಾನಿ ಮೆಂಡೋಸ್ ಹೇಳ್ತಾರೆ, ಯಾವಾಗ ನೀವು ಹಣವನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅಥವಾ ಇನ್ಯಾವುದೋ ವಿಷಯನ ನೀವು ಪೂರ ಮಾಡ್ಕೋಬೇಕು ಅಂತ ಇದ್ರೆ, ಈ 2 ಪದಗಳನ್ನ ಡೈಲಿ ಹೇಳೋದ್ರಿಂದ ನಿಮ್ಮೆಲ್ಲ ಒಂದು ಇಚ್ಛೆಗಳು ಪೂರ್ಣ ಆಗತ್ತೆ ಅಂತ. ನಿಮ್ಮ ಲೈಫಲ್ಲಿ ಹಣ ಅಟ್ರಾಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ ಅಂತ ಅವ್ರು ಹೇಳ್ತಾರೆ. ಯಾವಾಗ ನೀವು ನಿಮ್ಮ ಪರಿಸ್ಥಿತಿಯ ವಿಕ್ಟಿಮ್ ಅಲ್ಲ, ಬದಲಿಗೆ ನಿಮ್ಮ ಜೀವನದ ಕ್ರಿಯೇಟರ್ ನೀವೇ ಅಂತ ಯಾವಾಗ ನೀವು ಅರ್ಥ ಮಾಡ್ಕೊಳ್ತೀರೋ, ಆಗ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕೇವಲ 2 ಪದಗಳಿಂದ ನಿಮ್ಮ ಒಂದು ರಿಯಾಲಿಟಿ ಚೇಂಜ್ ಆಗೇ ಆಗುತ್ತೆ. ಇದರ ಶಕ್ತಿ ನೀವು ನಿಮ್ಮ ಲೈಫಲ್ಲಿ ಬೇಕಾದಷ್ಟು ಚೇಂಜಸ್ ಅನ್ನ ಕಾಣ್ಬೋದು. ಯಾವಾಗ ನೀವು ಶಬ್ದಗಳನ್ನ ಸರಿಯಾಗಿ ಯೂಸ್ ಮಾಡ್ತಿರೋ, ಅದೇ ರೀತಿ ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಿರೋ, ಆಗ ನಿಮ್ಮ ಜೀವನದಲ್ಲಿ ಅಸಾಧಾರಣ ಬದಲಾವಣೆಗಳು ಸ್ಟಾರ್ಟ್ ಆಗ್ಬಿಡುತ್ತೆ. ಈ 2 ಶಬ್ದಗಳು ತುಂಬಾ ಮಹತ್ವಪೂರ್ಣವಾದ ಒಂದು ಸ್ಪಾರ್ಕ್ ಇದ್ದ ಹಾಗೆ ನಿಮ್ಮೊಳಗೆ ಹಾಗೂ ನಿಮ್ಮ ಸುತ್ತಮುತ್ತ ಒಂದು ಅದ್ಭುತ ಶಕ್ತಿಯನ್ನ ಅದು ಉತ್ಪನ್ನ ಮಾಡುತ್ತೆ. ಇಮ್ಯಾಜಿನ್ ಮಾಡಿ, ಇಡೀ ಬ್ರಹ್ಮಾಂಡ ನಿಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ನಿಂತಿದೆ ಮತ್ತು ಅದು ನಿಮಗೆ ರಿಪ್ಲೈ ಮಾಡ್ತಾ ಇದೆ ಅಂತ. ಈ ಪದಗಳಲ್ಲಿ ಒಂದು ಪವಿತ್ರವಾದ, ಒಂದು ದಿವ್ಯವಾದ ಒಂದು ಸಂಬಂಧ ಇದೆ ಅನ್ಕೋಬೇಕು. ಹಾಗಾದ್ರೆ ಈ ಪವರ್ಫುಲ್ ವರ್ಡ್ ಯಾವುದು ಅಂದ್ರೆ ಅದು ಐ ಆಮ್. ಹಾಗಾದ್ರೆ ಈ 2 ಪದಗಳು ಯಾಕೆ ಇಷ್ಟು ಪವರ್ಫುಲ್ ಅಂತ ನೋಡೋದಾದ್ರೆ, ಇವು ಬ್ರಹ್ಮಾಂಡದಲ್ಲಿ ಅಡಗಿರುವಂತಹ ಸ್ಪಿರಿಚುವಲ್ ಬೀಯಿಂಗ್ಸ್ ನ ರೂಪದಲ್ಲಿ ಅಡಗಿರುವ ನಮ್ಮ ಟ್ರೂ ಸೆಲ್ಫ್ ಅನ್ನ ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥದ್ದು. ಯಾವಾಗ ನೀವು ಈ ಶಬ್ದಗಳನ್ನ ಯೂಸ್ ಮಾಡ್ತಿರೋ, ಆಗ ನಿಮ್ಮ ಥಾಟ್ಸು, ನಿಮ್ಮ ಎಮೋಷನ್ಸ್‌ಗಳ ಹೆಲ್ಪಿಂದ ನಿಮ್ಮ ರಿಯಾಲಿಟಿಯನ್ನ ಕ್ರಿಯೇಟ್ ಮಾಡ್ಕೊಳ್ತೀರಾ. ಇದೊಂದು ಆಳವಾದ ಒಂದು ಫೀಲಿಂಗು ನಿಮ್ಮ ಲೈಫನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮನ್ನ ಶಕ್ತಿವಂತರನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂತ ಅನ್ಕೊಳ್ಳಿ. ಅಂಡ್ ಯಾವಾಗ್ಲೂ ಹೇಳ್ತಾನೆ ಇದ್ರೆ ನನಗೆ ಹಣದ ಸಮಸ್ಯೆ ಇದೆ ಅಂತ, ಅಥವಾ ನಾನು ಬಡವ, ನನ್ನ ಹತ್ರ ಹಣ ಇಲ್ಲ ಅಂತ ಯಾವಾಗ್ಲೂ ಹೇಳ್ತಾ ಇದ್ರೆ, ಆಗ ನಿಮಗೆ ಗೊತ್ತಿಲ್ಲದೆ ಅದೇ ತರಹದ ಸ್ಟ್ರಗಲ್ಸ್ ಅನ್ನ ಮತ್ತೆ 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 ನಿಮ್ಮ ಲೈಫಲ್ಲಿ ನೀವು ಅಟ್ರಾಕ್ಟ್ ಮಾಡ್ತಾ ಇರ್ತೀರಾ. ಯಾಕೆಂದ್ರೆ ಲಾ ಆಫ್ ಅಟ್ರಾಕ್ಷನ್ ನ ನಿಯಮ ಏನು? ಲೈಕ್ ಅಟ್ರಾಕ್ಟ್ಸ್ ಲೈಕ್. ನೀವೇನು ಥಿಂಕ್ ಮಾಡ್ತಿರೋ, ಯದ್ ಭಾವಂ ತದ್ಭವತಿ ಅಂತ ನಾವು ಮುಂಚಿನಿಂದನೂ ಹೇಳ್ಕೊಂಡ್ ಬಂದಿದೀವಿ. ನೀವೇನ್ ಅನುಭವಿಸ್ತೀರೋ ಅಂದ್ರೆ, ನೀವೇನ್ ಫೀಲ್ ಮಾಡ್ತಿರೋ ಅದನ್ನೇ ಅಟ್ರಾಕ್ಟ್ ಮಾಡ್ತೀರಾ. ಹಾಗಾಗಿ ಕಾನಿ ಮೆಂಡೋಸ್ ಅವ್ರು ಹೇಳ್ತಾರೆ, ಇದರ ಬದಲಿಗೆ ನೀವು ನಿಮ್ಮ ದೃಷ್ಟಿಕೋನವನ್ನ ನೀವು ಬದಲಿಸ್ಕೋಬೇಕು, ನಿಮ್ಮ ಮಾತುಗಳನ್ನ ನೀವು ಬದಲಿಸ್ಕೋಬೇಕು ಅಂತ. ಇದನ್ನ ನೀವು ಪಾಸಿಟಿವ್ ಆಗಿ ಅಫರ್ಮೇಷನ್ಸ್ ಅನ್ನ ನೀವು ಹೇಳ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಐ ಆಮ್ ರಿಚ್, ಐ ಆಮ್ ಅಬಂಡೆಂಟ್. ಇದು ನಿಮಗೆ ಸುಳ್ಳು ಅಂತ ಅನಿಸ್ಬೋದು, ಆದ್ರೆ ಇದು ಸುಳ್ಳಲ್ಲ. ಬಟ್ ಇದು ರಿಯಾಲಿಟಿಯಲ್ಲಿ ನೀವೇನ್ ಆಗಬೇಕು ಅಂತ ಇದೀರೋ ಅದನ್ನ ಘೋಷಣೆ ಮಾಡ್ತಿದ್ದೀರಾ ಅಂತ ನೀವು ಅನ್ಕೋಬೇಕಾಗತ್ತೆ. ಯಾವಾಗ ಈ ರೀತಿ ಹೇಳ್ತಾ ಹೋಗ್ತಿರೋ, ನಿಮ್ಮ ಎನರ್ಜಿ ಚೇಂಜ್ ಆಗುತ್ತೆ ಮತ್ತೆ ಅಬಂಡೆನ್ಸ್ ಫ್ರೀಕ್ವೆನ್ಸಿ ಜೊತೆಗೆ ನಿಮ್ಮನ್ನ ನೀವು ಅಲೈನ್ ಮಾಡ್ಕೊಳ್ತಾ ಇರ್ತೀರಾ. ಕಾನಿ ಮೆಂಡೋಸ್ ಹೇಳ್ತಾರೆ, ಆ ಪರಮಾತ್ಮನ ಮಕ್ಕಳಾದ ನಾವು ನಮ್ಮ ಒಂದು ಇಚ್ಛಾಶಕ್ತಿಯಿಂದ ಏನ್ ಬೇಕಾದ್ರೂ ನಾವು ಅಟ್ರಾಕ್ಟ್ ಮಾಡ್ಕೋವಂತಹ ಶಕ್ತಿಯನ್ನ ಹೊಂದಿದೀವಿ. ಯಾಕೆಂದ್ರೆ ನಾವೇ ಭಗವಂತನ ಅಂಶ. ಅಹಂ ಬ್ರಹ್ಮಾಸ್ಮಿ ಅಂತ ನಾವ್ ಯಾಕೆ ಹೇಳ್ಕೊಳ್ತೀವಿ ಹೇಳಿ? ನಮ್ಮಲ್ಲೂ ಕೂಡ ಆ ಒಂದು ದಿವ್ಯ ಒಂದು ಶಕ್ತಿ ಇದೆ. ಆದ್ರೆ ಅದನ್ನ ನಾವು ಯೂಸ್ ಮಾಡ್ಕೊಳ್ತಾ ಇಲ್ಲ ಅಷ್ಟೇನೆ. ಒಂದನ್ನ ನೆನ್ಪಿಟ್ಕೊಳ್ಳಿ, ಜೀವನ ನಿಮ್ಮ ಪ್ರತಿಯೊಂದು ಮಾತನ್ನ ಕೇಳಿಸ್ಕೊಳ್ಳುತ್ತೆ ಅನ್ಕೊಂಡು, ನಿಮಗೆ ಏನ್ ಬೇಕೋ ಅದನ್ನ ಬಾಯಲ್ಲಿ ಹೇಳಿ ಅಥವಾ ಅದನ್ನ ಥಿಂಕ್ ಮಾಡಿ. ಯಾವಾಗ ನೀವು ನಿಮ್ಮ ವಿಷಯ ಜೊತೆಗೆ ಐ ಆಮ್ ಹಾಕ್ತಾ ಹೇಳ್ತೀರೋ, ಆಗ ಒಂದು ಶಕ್ತಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮೆಲ್ಲ ಪ್ರಾರ್ಥನೆಗೆ ರೆಸ್ಪಾನ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಆ ಶಬ್ದ ನಿಮ್ಮ ಜೀವನದಲ್ಲಿ ಹೇಗೆ ಸಮೃದ್ಧಿಯನ್ನ ಅಟ್ರಾಕ್ಟ್ ಮಾಡುತ್ತೆ ಅಂತ ನೋಡೋದಾದ್ರೆ, ನೀವು ಶಬ್ದಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿ ಉಪಯೋಗಿಸಿಕೊಂಡ್ರೆ ನಿಮ್ಮ ಕಣ್ಣು ಮುಂದೆನೆ ಚಮತ್ಕಾರಗಳಾಗೋದನ್ನ ನೋಡ್ತೀರಾ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಆಮ್ ಶಬ್ದದ ಪವರ್ ಇದೆಯಲ್ಲ, ತುಂಬಾ 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 ಅಗಾಧವಾದದ್ದು. ಯಾವಾಗ ನೀವು ಈ ಒಂದು ವಾಕ್ಯವನ್ನ ಯೂನಿವರ್ಸ್‌ಗೆ ಕೊಡ್ತಿರೋ ಅಥವಾ ಹೇಳ್ತಿರೋ, ಆಗ ಅಪಾರವಾದ ರಿಸಲ್ಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಒಂದು ಪವರ್‌ಫುಲ್ ಸೆಂಟೆನ್ಸ್ ಯಾವುದು ಅಂದ್ರೆ, ಐ ಆಮ್ ಯುವರ್ ಕ್ರಿಯೇಟಿವ್ ಪವರ್. ಅಂದ್ರೆ ನಾನು ನಿನ್ನ ರಚನಾತ್ಮಕ ಶಕ್ತಿ. ಈ ಸೆಂಟೆನ್ಸ್ ಒಂದು ಜಾದೂ ತರ ಶಕ್ತಿಯುತವಾಗಿ ಕೆಲಸ ಮಾಡುತ್ತೆ. ಮತ್ತೆ ಜೀವನದಲ್ಲಿ ನೀವೇನು ಬಯಸ್ತಿರೋ ಅದು ರಿಯಾಲಿಟಿಯಲ್ಲಿ ಖಂಡಿತ ಸಿಗುತ್ತೆ. ಕಾನಿ ಮೆಂಡೋಸ್ ಹೇಳ್ತಾರೆ, ಐ ಆಮ್ ಅನ್ನೋದು ಭಗವಂತನ ಅರ್ಥ. ನಾವು ಅವನ ಅಂಶ. ಅದಕ್ಕೆ ನಾವು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಕೊಳ್ತೀವಿ. ನಮ್ಮೆಲ್ಲರ ಒಳಗೆ ಒಂದು ಅಪಾರವಾದ ಶಕ್ತಿ ಇದೆ. ಎಲ್ಲಿ ನಾವಿರ್ತೀವೋ ಅಲ್ಲಿ ಒಂದು ಡಿವೈನ್ ಪ್ರೆಸೆನ್ಸ್ ಇದ್ದೇ ಇರುತ್ತೆ. ಈ ಒಂದು ಡೀಪ್ ಸತ್ಯವನ್ನ ನೀವು ತಿಳ್ಕೊಂಡ್ರೆ ಮಾತ್ರ. ನೀವು ನೆಗೆಟಿವ್ ಶಬ್ದಗಳನ್ನೇ ಯೂಸ್ ಮಾಡ್ತಾ ಇದ್ರೆ, ಫಾರ್ ಎಕ್ಸಾಂಪಲ್, ಯಾವಾಗ ನೀವು ಐ ಆಮ್ ಸ್ಟುಪಿಡ್, ಐ ಆಮ್ ಫೇಲ್ಯೂರ್, ಐ ಆಮ್ ಫೂಲಿಶ್ ಅನ್ಕೊಳ್ತಿರೋ, ಆಗ ನಿಮ್ಮ ಜೀವನದಲ್ಲಿ ಸ್ಟುಪಿಡಿಟಿ ಕಡೆಗೆ ನೀವು ಹೋಗ್ತಾ ಇರ್ತೀರಾ. ಅಂಡ್ ನೀವು ಯಾವಾಗಲೂ ಐ ಆಮ್ ಓಲ್ಡ್, ಐ ಆಮ್ ಸಿಕ್ ಅಂತ ಹೇಳ್ಕೊಳ್ತಿರ್ತೀರೋ, ಆಗ ನಿಮ್ಮ ದೇಹ ಇನ್ನೂ ಕ್ಷೀಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮುಖದ ಮೇಲೆ ರಿಂಕಲ್ಸ್ ಬರೋದಕ್ಕೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವುದರ ಹಿಂದೆ ನೀವು ಐ ಆಮ್ ಹೇಳ್ತಿರೋ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಅದು ಇನ್ವಿಟೇಷನ್ ಅನ್ನ ಕೊಡ್ತಾ ಇರ್ತೀರಾ ನೀವು ರಿಯಾಲಿಟಿ ಕಡೆಗೆ, ಅದು ಹೋಗ್ತಾ ಇರುತ್ತೆ. ಆದ್ರೆ ನಿಮಗೆ ಐ ಆಮ್ ನಂತರ ಏನ್ ಹೇಳ್ಬೇಕು ಅಂತ ಗೊತ್ತಿದ್ರೆ, ನಿಮ್ಮ ಲೈಫ್ ಅನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ತುಂಬಾ 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 ಈಸಿ ಆಗುತ್ತೆ. ಅಂಡ್ ರಿಯಾಲಿಟಿಯಲ್ಲಿ ಅದನ್ನ ಅಟ್ರಾಕ್ಟ್ ಮಾಡ್ಕೊಳ್ತಾ ಹೋಗ್ತೀರಾ ನೀವು. ಸೊ ನಿಮ್ಮ ಹತ್ರ ನಿಮ್ಮ ಲಕ್ ಅನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ.
ಹೀಗಿರುವಾಗ ಯಾಕೆ ಅದನ್ನ ನಾನು ಯೂಸ್ ಮಾಡ್ಕೋಬಹುದು ಅಂತ ನೀವು ತಿಳ್ಕೋಬೇಕು. ಸೊ ನೀವು ಐ ಆಮ್ ಬ್ಲೆಸ್ಡ್ ಅಂತ ಹೇಳಿದ್ರೆ ಬ್ಲೆಸ್ಸಿಂಗ್ಸ್ ನಿಮ್ಮನ್ನ ಹುಡ್ಕೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಐ ಆಮ್ ಟ್ಯಾಲೆಂಟೆಡ್ ಅಂದ್ರೆ ನಾನು ಪ್ರತಿಭಾಶಾಲಿ ಅಂತ ಹೇಳ್ತಾ ಇದ್ರೆ ನಿಮ್ಮ ಟ್ಯಾಲೆಂಟ್ ನಿಮ್ಮನ್ನ ಹುಡ್ಕೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಐ ಆಮ್ ಹೆಲ್ತಿ ಅಂತ ಹೇಳ್ತಾ ಇದ್ರೆ ಸದ್ಯಕ್ಕೆ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂದ್ರೂ ನಿಧಾನವಾಗಿ ಆರೋಗ್ಯವಂತರಾಗ್ತಾ ಬರ್ತೀರಾ. ಐ ಆಮ್ ಸ್ಟ್ರಾಂಗ್ ಅಂತ ಇದ್ರೆ ನಿಮ್ಮ ಲೈಫ್ ಅಲ್ಲಿ ಸ್ಟ್ರಾಂಗ್ನೆಸ್ ಬರ್ತಾ ಇರುತ್ತೆ. ಐ ಆಮ್ ವೆಲ್ತಿ, ಐ ಆಮ್ ಸಕ್ಸಸ್ಫುಲ್ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಹಣ ಸಕ್ಸಸ್ ಅನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಯಾವ ಶಬ್ದಗಳನ್ನ ನೀವು ಐ ಆಮ್ ನಂತರ ಹೇಳ್ತಿರೋ ಆಗ ಅದು ಜಾದೂ ತರ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಡ್ ನಿಮ್ಮ ರಿಯಾಲಿಟಿ ಅದೇ ರೀತಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆ ಶಬ್ದಗಳೇನಾಗುತ್ತೆ ಯೂನಿವರ್ಸ್ ಅಲ್ಲಿ ಇರುವಂತಹ ಸೀಕ್ವೆನ್ಸಸ್ ಅನ್ನ ನೀವು ನಿಮ್ಮ ಲೈಫ್ ಅಲ್ಲಿ ತರೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀರಾ. ಯಾವುದನ್ನ ನೀವು ಟ್ರಸ್ಟ್ ಮಾಡ್ತಿರೋ ಅಫರ್ಮ್ ಮಾಡ್ತಿರೋ ಅದೇ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇವತ್ತಿಂದನೇ ಈ ಒಂದು ಪವರ್ಫುಲ್ ಸೆಂಟೆನ್ಸಸ್ ಅನ್ನ ಸೀರಿಯಸ್ ಆಗಿ ತಗೊಳ್ಳಿ ಅಂಡ್ ಯಾವ ರೀತಿ ಯೂಸ್ ಮಾಡಬೇಕೋ ಅದನ್ನ ನೀವು ತಿಳ್ಕೊಳ್ಳಿ. ಯಾವಾಗ ನೀವು ಪಾಸಿಟಿವ್ ಅಫರ್ಮೇಷನ್ಸ್ ಅನ್ನ ಹೇಳಿ ನಿಮ್ಮನ್ನ ನೀವು ಪವರ್ಫುಲ್ ಮಾಡ್ಕೊಳ್ತಿರೋ ಆಗ ನಿಮ್ಮ ಲೈಫ್ ಪಾಸಿಟಿವ್ ವೇನಲ್ಲಿ ಚೇಂಜ್ ಆಗೋದನ್ನ ನೋಡ್ತೀರಾ. ಕೋನಿ ಮೆಂಡೋಸ್ ಹೇಳ್ತಾರೆ ತುಂಬಾ ಜನ ಬರೀ ತಮ್ಮ ಸ್ಕ್ಯಾರ್ಸಿಟಿ ಅಂದ್ರೆ ಕೊರತೆಗಳ ಬಗ್ಗೆನೇ ಫೋಕಸ್ ಮಾಡ್ತಾರೆ. ಅಂದ್ರೆ ಜೀವನವನ್ನ ಸಮೃದ್ಧಿ ಮಾಡ್ಕೋಬೇಕು ಅಂದ್ರೆ ಪಾಸಿಟಿವ್ ಅಫರ್ಮ್ ಮಾಡಬೇಕು. ನೀವು ಹೇಗಿದ್ದೀರೋ ಹಾಗೆ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅದರಲ್ಲಿ ಸುಂದರತೆಯನ್ನ ನೀವು ಕಾಣಬೇಕು. ಪ್ರತಿಯೊಬ್ಬರನ್ನು ಆ ಭಗವಂತ ಯೂನಿಕ್ ಆಗಿ ನಿರ್ಮಿಸಿದ್ದಾನೆ. ಹಾಗಾಗಿ ಐ ಆಮ್ ಅಮೇಜಿಂಗ್, ಐ ಆಮ್ ವಂಡರ್ಫುಲ್, ಐ ಆಮ್ ದ ಬೆಸ್ಟ್, ಐ ಆಮ್ ದ ವ್ಯಾಲ್ಯೂಯಬಲ್, ಐ ಆಮ್ ದ ಮಾಸ್ಟರ್ ಪೀಸ್ ಅಂತ ನೀವು ಹೇಳ್ಕೋಬೇಕು. ಈ ಎಲ್ಲಾ ಪವರ್ಫುಲ್ ಪಾಸಿಟಿವ್ ಅಫರ್ಮೇಷನ್ಸು ನಿಮ್ಮ ಜೀವನಕ್ಕೆ ಅಪಾರವಾದ ಒಂದು ಪ್ರಭಾವಗಳನ್ನ ಬೀರ್ತಾ ಹೋಗುತ್ತೆ. ನೀವು ಹೇಗೆ ಯೋಚಿಸ್ತೀರೋ ಯೂನಿವರ್ಸು ಅದೇ ರೀತಿ ನಿಮಗೆ ರೆಸ್ಪಾನ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಥಾಟ್ಸು ನಿಮ್ಮ ವರ್ಡ್ಸ್ ಇಂದಾನೆ ನಿಮ್ಮ ಲೈಫಲ್ಲಿ ಬದಲಾವಣೆಗಳನ್ನ ತಂದ್ಕೊಳ್ತೀರಾ ನೀವು. ನಿಮ್ಮ ಲೈಫಲ್ಲಿ ಎಷ್ಟೇ ಸ್ಟ್ರಗಲ್ಸ್ ಇದ್ರೂ ನಿಮ್ಮ ಮೈಂಡ್ ಅಲ್ಲಿ ಬರುವಂತ ನೆಗೆಟಿವ್ ಥಾಟ್ಸ್ ಎಷ್ಟೇ ನಿಮ್ಮನ್ನ ಕೆಳಕ್ಕೆ ಎಳಿತಾ ಇದ್ರು ಈ ಯಾವುದೇ ಶಕ್ತಿ ನಿಮ್ಮನ್ನ ಹೆದರಿಸೋಕೆ ಪ್ರಯತ್ನ ಮಾಡಿದ್ರು ಭಯ ಪಡಬೇಡಿ. ಸೊ ಐ ಆಮ್ ಶಕ್ತಿ ಇದೆಯಲ್ಲ ಈ ಎಲ್ಲಾ ನೆಗೆಟಿವ್ ಶಕ್ತಿಗಳಿಗೆ ಒಂದು ಕವಚದ ಹಾಗೆ ಕೆಲಸ ಮಾಡುತ್ತೆ. ಸೊ ಐ ಆಮ್ ಶಬ್ದದ ಶಕ್ತಿಯನ್ನ ಅರ್ಥ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಅನ್ನ ನೀವು ಚೇಂಜ್ ಮಾಡ್ಕೊಳ್ಳಿ. ಸದಾ ನೀವು ಈ ಪಾಸಿಟಿವ್ ಅಫರ್ಮೇಷನ್ಸ್ ಅನ್ನ ಹೇಳ್ಕೊಳ್ತಾ ಇರಿ. ಐ ಆಮ್ ಅಮೇಜಿಂಗ್, ಐ ಆಮ್ ವಂಡರ್ಫುಲ್, ಐ ಆಮ್ ದ ಬೆಸ್ಟ್, ಐ ಆಮ್ ವ್ಯಾಲ್ಯೂಯಬಲ್, ಐ ಆಮ್ ರಿಚ್, ಐ ಆಮ್ ಸಕ್ಸಸ್ಫುಲ್, ಐ ಆಮ್ ಅ ಮಾಸ್ಟರ್ ಪೀಸ್. ನೆನ್ಪಿಡ್ಕೊಳ್ಳಿ, ಯು ಆರ್ ಅ ಮಾಸ್ಟರ್ ಪೀಸ್. ಓಕೆ, ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.